ನನ್ನ ಕ್ಷಮಿಸ್ಬಿಡಿ. ಅಯ್ಯೋ ಮಾವ, ಈ ಥರ ಎಲ್ಲ ಕೇಳಬೇಡಿ ಮಾವ, ಪ್ಲೀಸ್. ನೀವು ಕ್ಷಮೆ ಕೇಳುವಂಥದ್ದು ಏನೂ ಮಾಡಿಲ್ಲ. ನಂದಕುಮಾರನಿಗೆ ಅಪ್ಪನ ಸ್ಥಾನ ಕೊಟ್ಟಿದ್ದಾರೆ ಮೀನಾ, ಅಮೂಲ್ಯ. ಕೇಶವ ಈಗ ಮನೆ ಬಿಟ್ಟು ಹೋಗುವ ನಿರ್ಧಾರವನ್ನು ತೆಗೆದುಕೊಂಡಿದ್ದಾನೆ. ಇದರಿಂದ ಗಾಬರಿ ಆಗಿರೋದು ಮೀನಾ. ಕೇಶವ ಮನೆ ಬಿಟ್ಟು ಹೋಗುವ ನಿರ್ಧಾರ ತೆಗೆದುಕೊಂಡಿದ್ದಾನೆ ಎಂದು ಇನ್ನು ನಂದಕುಮಾರ್ಗೆ ತಿಳಿದಿಲ್ಲ. ಆದರೆ ನಂದಕುಮಾರ ಈಗ ಇಬ್ಬರು ಸೊಸೆ ಮೀನಾ ಮತ್ತು ಅಮೂಲ್ಯಗೆ ಸಾರಿಯನ್ನು ಕೇಳಿದ್ದಾರೆ. ಇನ್ನು ಮೀನಾ ಮತ್ತು ಅಮೂಲ್ಯ, ಬೈಯೋ ಅಧಿಕಾರ ನಿಮಗೆ ಇದೆ ಮಾವ, ನೀವು ನಮ್ಮನ್ನು ಮಕ್ಕಳ ಥರ ನೋಡ್ತೀರಾ ಎಂದು ಹೇಳುತ್ತಾರೆ. ಅದಕ್ಕೆ ನೀನು ಪುಟ್ಟ ಮಗು ಥರ ಮೀನಾ ಎಂದು ಮಾವ ಮೀನಾಳಿಗೆ ಹೇಳುತ್ತಾರೆ. ನಿನ್ನ ತರ್ಲೆ ತುಂಟಾಟ ನಾವು ಹೀಗೆ ನೋಡ್ತಾ ಇರಬೇಕು ಎಂದು ಕೂಡ ನಂದಕುಮಾರ್ ಮೀನಾಳಿಗೆ ಹೇಳುತ್ತಾನೆ. ಅಮೂಲ್ಯಗೆ ನೀನು ಓದಿನ ಕಡೆ ಹೆಚ್ಚಿನ ಗಮನ ಕೊಡಬೇಕೆಂದು ಕೂಡ ಇಂಡೈರೆಕ್ಟ್ ಆಗಿ ಮಾತನಾಡುತ್ತಾರೆ. ಇದರಿಂದ ಅಮೂಲ್ಯಗೆ ಬಹಳ ಖುಷಿಯಾಗುತ್ತೆ. ನಿನ್ನದು ಇನ್ನೂ ಚಿಕ್ಕ ವಯಸ್ಸು, ಮುಂದೆ ದುಡಿಯೋದು ಇದ್ದೇ ಇರುತ್ತೆ ಎಂದು ಸಲಹೆಯನ್ನು ನೀಡುತ್ತಾನೆ ನಂದಕುಮಾರ್. ನೀನು ಚೆನ್ನಾಗಿ ಓದಿ ಮುಂದೆ ಕೆಲಸಕ್ಕೆ ಹೋದರೆ ನನ್ನಷ್ಟು ಖುಷಿ ಪಡೋರು ಬೇರೆ ಯಾರೂ ಇಲ್ಲ ಎಂದು ನಂದಕುಮಾರ್ ಹೇಳುತ್ತಾರೆ. ನಂದಕುಮಾರ್ ಹೇಳಿ ಹೋದ ತಕ್ಷಣ ಇಲ್ಲಿ ಗಿರಿಜಾ ಬಳಿ ಮೀನಾ ಮತ್ತು ಅಮೂಲ್ಯ ಇಬ್ಬರೂ ಕೂಡ ಹೇಳಿ ಸಂತೋಷವನ್ನು ಪಡುತ್ತಾರೆ. ಮಾವ ಇಬ್ಬರ ಹತ್ರನೂ ಕೂಡ ಮಾತಾಡಲ್ಲ ಅಂತ ಅನ್ಕೊಂಡಿದ್ವಿ, ಆದ್ರೆ ತುಂಬಾ ಖುಷಿಯಿಂದ ಮಾತಾಡಿದ್ರು ಅಂತಂದ್ಬಿಟ್ಟು ಗಿರಿಜಾ ಹತ್ರ ಅಮೂಲ್ಯ ಮತ್ತೆ ಮೀನಾ ಇಬ್ಬರು ಕೂಡ ಹೇಳಿಕೊಳ್ಳುತ್ತಾರೆ. ನಂತರ ಊಟಕ್ಕೆ ಕೂತಾಗ ಎಲ್ಲರ ಹತ್ತಿರನೂ ನಂದಕುಮಾರ್ ಮಾತನಾಡುತ್ತಾನೆ. ಕೇಶವನನ್ನು ಮಾತನಾಡಿಸಿದಾಗ ಕೇಶವ ಬೇಜಾರು ಮಾಡಿಕೊಂಡು ಊಟದಿಂದ ಅರ್ಧಕ್ಕೆ ಎದ್ದು ಹೋಗುತ್ತಾನೆ. ಸದ್ಯದ ಪರಿಸ್ಥಿತಿಯಲ್ಲಿ ಕೇಶವ ನಂದಕುಮಾರ್ ಏನು ಹೇಳಿದರೂ ಕೂಡ ಎಲ್ಲ ಮಾತಿನಲ್ಲೂ ತಪ್ಪನ್ನು ಹುಡುಕುತ್ತಿದ್ದಾನೆ, ಅದನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಿದ್ದಾನೆ. ನಂತರ ಮೀನಾ ಬಂದು ಕೇಶವನ ಹತ್ತಿರ ಹೇಳುತ್ತಾರೆ, ಮಧ್ಯಾಹ್ನ ಮಾವ ಬಂದು ನನಗೂ ಮತ್ತು ಅಮೂಲ್ಯಗೂ ಇಲ್ಲಿ ಸಾರಿ ಕೇಳಿದ್ರು ಅಂತ. ಆದರೆ ಕೇಶವ ಅದನ್ನು ನಂಬೋದಿಲ್ಲ. ಕೇಶವನ ಮನಸ್ಸಿನಲ್ಲಿ ಈಗ ನಂದಕುಮಾರ್ ಏನು ಹೇಳಿದರೂ ಕೂಡ ಅದು ತಪ್ಪಾಗಿಯೇ ಕಾಣುತ್ತಿದೆ. ನಂದ ಗೋಕುಲ ಮನೆಯಿಂದ ಕೇಶವ ದೂರವಾಗ್ತಾನಾ ಎಂದು ಈಗ ಕುತೂಹಲ ಹೆಚ್ಚಾಗಿದೆ. ಈಗ ಮನೆಯಲ್ಲಿ ಮನಃಶಾಂತಿ ಹಾಳಾಗಿ ಬಿರುಕು ಉಂಟಾಗಿದೆ ಕೇಶವನ ಮನದಲ್ಲಿ. ನಂದನ ಮನೆ ನಂದ ಗೋಕುಲದಿಂದ ಕೇಶವ ಮೀನಾಳನ್ನು ಕರೆದುಕೊಂಡು ಹೋಗ್ತಾನಾ ಎಂದು ನೋಡಬೇಕಿದೆ. ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಕತೆ ಯಾವ ರೀತಿ ಸಾಗಬಹುದು ಎಂಬುದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.